ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನೋಡಿ, ಈಗಾಗಲೇ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ವರ್ಷ ಯಾರು ಸಚಿವರಾಗಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 5, 6ನೇ ಕ್ಲಾಸ್ ಓದಿದವರೆಲ್ಲ ಸಚಿವರಾಗಿದ್ದಾರೆ, ಅವರನ್ನ ಕೈಬಿಡಿ ಅಂತ ಉಗ್ರಪ್ಪ ಬಿಗ್ ಬಾಂಬ್ ಸಿಡಿಸಿರೋದು. ನೋಡಿ, 10 ವರ್ಷ ಮಂತ್ರಿ ಆದವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಸಲಹೆ ಕೊಟ್ಟಿದ್ದಾರೆ. 5, 6ನೇ ಕ್ಲಾಸ್ ಓದಿದವರು ಕೂಡ ಮಂತ್ರಿಗಳಾಗಿದ್ದಾರೆ. ಇರೋರೇ 10, 20 ವರ್ಷ ಮಂತ್ರಿಗಳಾದ್ರೆ ಹೇಗೆ? ಮಂತ್ರಿಗಳಾಗಿದ್ದವರಿಗೆ ಚುನಾವಣೆ ಕೆಲಸ ನೀಡಿ, ಹೊಸಬರಿಗೆ ಅವಕಾಶ ನೀಡುವಂತೆ ಉಗ್ರಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಮೈಸೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಈಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ, ಉದಾಹರಣೆಗೆ 10 ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ, ಯಾರು ಪ್ರಮುಖರು ಬಿಟ್ಟು, ಯಾಕಂದ್ರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ತರದವ್ರನ್ನ ಒಂದಿಷ್ಟು ಜನ ಬಿಟ್ಟು ಈಗ 136 MLAs ಇದ್ದಾರೆ. ಒಂದು ಹಂತದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ, ಒಂದು ಕಡೆ ಸಾಮಾಜಿಕ ನ್ಯಾಯ, ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ರೆಪ್ರೆಸೆಂಟೇಷನ್, ಇರೋರೇ 10, 15 ವರ್ಷ 20 ವರ್ಷ ಆದ್ರೆ ನ್ಯೂ ಟ್ಯಾಲೆಂಟ್ಸ್ಗೆ ಎಲ್ಲ ಅವಕಾಶ ಸಿಗೋದು. ಎಲ್ಲೋ ಒಂದು ಕಡೆ ಮಾನದಂಡ ಹಾಕೋಬೇಕಾ, 10 ವರ್ಷನೋ 15 ವರ್ಷನೋ ಆಗಿರುವಂತವ್ರನ್ನ ಕೈ ಬಿಟ್ಟು ನನಗನ್ಸುತ್ತೆ 10 ವರ್ಷ ಅವರಿಗೆ ಪಕ್ಷಕ್ಕೆ ಕಳಿಸಿ ಕೆಲಸ ಮಾಡ್ಲಿ. ಯಾರೀಗಾಗಲೇ ಹೆಚ್ಚು ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನೋಡಿ, ಈಗಾಗಲೇ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ವರ್ಷ ಯಾರು ಸಚಿವರಾಗಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 5, 6ನೇ ಕ್ಲಾಸ್ ಓದಿದವರೆಲ್ಲ ಸಚಿವರಾಗಿದ್ದಾರೆ, ಅವರನ್ನ ಕೈಬಿಡಿ ಅಂತ ಉಗ್ರಪ್ಪ ಬಿಗ್ ಬಾಂಬ್ ಸಿಡಿಸಿರೋದು. ನೋಡಿ, 10 ವರ್ಷ ಮಂತ್ರಿ ಆದವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಸಲಹೆ ಕೊಟ್ಟಿದ್ದಾರೆ. 5, 6ನೇ ಕ್ಲಾಸ್ ಓದಿದವರು ಕೂಡ ಮಂತ್ರಿಗಳಾಗಿದ್ದಾರೆ. ಇರೋರೇ 10, 20 ವರ್ಷ ಮಂತ್ರಿಗಳಾದ್ರೆ ಹೇಗೆ? ಮಂತ್ರಿಗಳಾಗಿದ್ದವರಿಗೆ ಚುನಾವಣೆ ಕೆಲಸ ನೀಡಿ, ಹೊಸಬರಿಗೆ ಅವಕಾಶ ನೀಡುವಂತೆ ಉಗ್ರಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಮೈಸೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಈಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ, ಉದಾಹರಣೆಗೆ 10 ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ, ಯಾರು ಪ್ರಮುಖರು ಬಿಟ್ಟು, ಯಾಕಂದ್ರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ತರದವ್ರನ್ನ ಒಂದಿಷ್ಟು ಜನ ಬಿಟ್ಟು ಈಗ 136 MLAs ಇದ್ದಾರೆ. ಒಂದು ಹಂತದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ, ಒಂದು ಕಡೆ ಸಾಮಾಜಿಕ ನ್ಯಾಯ, ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ರೆಪ್ರೆಸೆಂಟೇಷನ್, ಇರೋರೇ 10, 15 ವರ್ಷ 20 ವರ್ಷ ಆದ್ರೆ ನ್ಯೂ ಟ್ಯಾಲೆಂಟ್ಸ್ಗೆ ಎಲ್ಲ ಅವಕಾಶ ಸಿಗೋದು. ಎಲ್ಲೋ ಒಂದು ಕಡೆ ಮಾನದಂಡ ಹಾಕೋಬೇಕಾ, 10 ವರ್ಷನೋ 15 ವರ್ಷನೋ ಆಗಿರುವಂತವ್ರನ್ನ ಕೈ ಬಿಟ್ಟು ನನಗನ್ಸುತ್ತೆ 10 ವರ್ಷ ಅವರಿಗೆ ಪಕ್ಷಕ್ಕೆ ಕಳಿಸಿ ಕೆಲಸ ಮಾಡ್ಲಿ. ಯಾರೀಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ. ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನೋಡಿ, ಈಗಾಗಲೇ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ವರ್ಷ ಯಾರು ಸಚಿವರಾಗಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 5, 6ನೇ ಕ್ಲಾಸ್ ಓದಿದವರೆಲ್ಲ ಸಚಿವರಾಗಿದ್ದಾರೆ, ಅವರನ್ನ ಕೈಬಿಡಿ ಅಂತ ಉಗ್ರಪ್ಪ ಬಿಗ್ ಬಾಂಬ್ ಸಿಡಿಸಿರೋದು. ನೋಡಿ, 10 ವರ್ಷ ಮಂತ್ರಿ ಆದವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಸಲಹೆ ಕೊಟ್ಟಿದ್ದಾರೆ. 5, 6ನೇ ಕ್ಲಾಸ್ ಓದಿದವರು ಕೂಡ ಮಂತ್ರಿಗಳಾಗಿದ್ದಾರೆ. ಇರೋರೇ 10, 20 ವರ್ಷ ಮಂತ್ರಿಗಳಾದ್ರೆ ಹೇಗೆ?
ಮಂತ್ರಿಗಳಾಗಿದ್ದವರಿಗೆ ಚುನಾವಣೆ ಕೆಲಸ ನೀಡಿ ಹೊಸಬರಿಗೆ ಅವಕಾಶ ನೀಡುವಂತೆ ಉಗ್ರಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಮೈಸೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಈಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ, ಉದಾಹರಣೆಗೆ 10 ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ, ಯಾರು ಪ್ರಮುಖರು ಬಿಟ್ಟು, ಯಾಕಂದ್ರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ತರದವ್ರನ್ನ ಒಂದಿಷ್ಟು ಜನ ಬಿಟ್ಟು ಈಗ 136 MLAs ಇದ್ದಾರೆ. ಒಂದು ಹಂತದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ, ಒಂದು ಕಡೆ ಸಾಮಾಜಿಕ ನ್ಯಾಯ, ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ರೆಪ್ರೆಸೆಂಟೇಷನ್, ಇರೋರೇ 10, 15 ವರ್ಷ 20 ವರ್ಷ ಆದ್ರೆ ನ್ಯೂ ಟ್ಯಾಲೆಂಟ್ಸ್ಗೆ ಎಲ್ಲ ಅವಕಾಶ ಸಿಗೋದು. ಎಲ್ಲೋ ಒಂದು ಕಡೆ ಮಾನದಂಡ ಹಾಕೋಬೇಕಾ, 10 ವರ್ಷನೋ 15 ವರ್ಷನೋ ಆಗಿರುವಂತವ್ರನ್ನ ಕೈ ಬಿಟ್ಟು ನನಗನ್ಸುತ್ತೆ 10 ವರ್ಷ ಅವರಿಗೆ ಪಕ್ಷಕ್ಕೆ ಕಳಿಸಿ ಕೆಲಸ ಮಾಡ್ಲಿ. ಯಾರೀಗಾಗಲೇ ಹೆಚ್ಚು ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನೋಡಿ, ಈಗಾಗಲೇ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ವರ್ಷ ಯಾರು ಸಚಿವರಾಗಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 5, 6ನೇ ಕ್ಲಾಸ್ ಓದಿದವರೆಲ್ಲ ಸಚಿವರಾಗಿದ್ದಾರೆ, ಅವರನ್ನ ಕೈಬಿಡಿ ಅಂತ ಉಗ್ರಪ್ಪ ಬಿಗ್ ಬಾಂಬ್ ಸಿಡಿಸಿರೋದು. ನೋಡಿ, 10 ವರ್ಷ ಮಂತ್ರಿ ಆದವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಅಂತ ಸಲಹೆ ಕೊಟ್ಟಿದ್ದಾರೆ. 5, 6ನೇ ಕ್ಲಾಸ್ ಓದಿದವರು ಕೂಡ ಮಂತ್ರಿಗಳಾಗಿದ್ದಾರೆ. ಇರೋರೇ 10, 20 ವರ್ಷ ಮಂತ್ರಿಗಳಾದ್ರೆ ಹೇಗೆ? ಮಂತ್ರಿಗಳಾಗಿದ್ದವರಿಗೆ ಚುನಾವಣೆ ಕೆಲಸ ನೀಡಿ ಹೊಸಬರಿಗೆ ಅವಕಾಶ ನೀಡುವಂತೆ ಉಗ್ರಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಮೈಸೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಈಗಾಗಲೇ ಹೆಚ್ಚು ಅನುಭವಿಸಿದ್ದಾರೆ, ಉದಾಹರಣೆಗೆ 10 ವರ್ಷ ಯಾರೆಲ್ಲ ಅನುಭವಿಸಿದ್ದಾರೆ, ಯಾರು ಪ್ರಮುಖರು ಬಿಟ್ಟು, ಯಾಕಂದ್ರೆ ಇದನ್ನ ಆಧಾರ ಸ್ತಂಭಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ತರದವ್ರನ್ನ ಒಂದಿಷ್ಟು ಜನ ಬಿಟ್ಟು ಈಗ 136 MLAs ಇದ್ದಾರೆ. ಒಂದು ಹಂತದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರುವಂತರು ಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ನಾನು ಯಾರು ಅರ್ಹರಿದ್ದಾರೆ, ಒಂದು ಕಡೆ ಸಾಮಾಜಿಕ ನ್ಯಾಯ, ಇನ್ನೊಂದು ಕಡೆ ಪ್ರಾದೇಶಿಕ ಸಮತೋಲನ ರೆಪ್ರೆಸೆಂಟೇಷನ್, ಇರೋರೇ 10, 15 ವರ್ಷ 20 ವರ್ಷ ಆದ್ರೆ ನ್ಯೂ ಟ್ಯಾಲೆಂಟ್ಸ್ಗೆ ಎಲ್ಲ ಅವಕಾಶ ಸಿಗೋದು. ಎಲ್ಲೋ ಒಂದು ಕಡೆ ಮಾನದಂಡ ಹಾಕೋಬೇಕಾ, 10 ವರ್ಷನೋ 15 ವರ್ಷನೋ ಆಗಿರುವಂತವ್ರನ್ನ ಕೈ ಬಿಟ್ಟು ನನಗನ್ಸುತ್ತೆ 10 ವರ್ಷ ಅವರಿಗೆ ಪಕ್ಷಕ್ಕೆ ಕಳಿಸಿ ಕೆಲಸ ಮಾಡ್ಲಿ.